ಸರ್ ರೈತರು ಕೊಟ್ಟರೆ ನಮ್ಮದೇನು ಸಮಸ್ಯೆ ಇಲ್ಲ, ರೈತರು ಕೊಟ್ಟಿಲ್ಲ ಅಂದರೆ ನಮ್ಮ ದುಡ್ಡು ಹೋಗುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟು ಇವತ್ತು ಒಂದು ಹಾಲು ತಗೋಬೇಕು ಅಂದರೆ 55 ರೂಪಾಯಿ, 55 ರೂಪಾಯಿ ಅಂದರೆ ಹುಡುಗಾಟನ ಸರ್. 55 ರೂಪಾಯಿ ಒಬ್ರಿಗೆ ನಾನು ಒಬ್ಬನೇ ಕೊಡ್ಕೊಬಿಡ್ತೀನಿ 1 ಲೀಟ್ರನ್ನ. ಅಷ್ಟು ಸುಲಭವಾಗಿ ಮನೆಯವ್ರಿಗೆಲ್ಲ ಫ್ಯಾಮಿಲಿಗೆಲ್ಲ ಇದು ಮಾಡಬೇಕು. ಈಗ ರೈತರಿಗೆ ಇದು ಮಾಡ್ತಾರೆ, ರೈತರು ಕೊಟ್ಟರೆ ಸರಿ. ಈಗ ಹೊರಗಡೆ ಟೀ ಕುಡಿತೀನಿ, ಟೀ ಬೆಲೆನೂ ಜಾಸ್ತಿ ಆಯ್ತದೆ, ಎಲ್ಲ ಬೆಲೆನೂ ಜಾಸ್ತಿ ಆಯ್ತದೆ. ಅವರವರು ರೈತರು ಕೊಟ್ಟರೆ ಪರವಾಗಿಲ್ಲ, ಇವ್ರು ಏನಾರು ಮಿಸ್ಯೂಸ್ ಮಾಡ್ಕೊಂಡ್ರೆ, ಅವರು ರೈತರು ಕೊಡ್ದೇ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರೆ ನಾವೇನು ಮಾಡಿ. ಸರ್ ಫ್ರೀ ಇರಲಿ, ಇವೆಲ್ಲ ಜಾಸ್ತಿ ಆದರೆ ಫ್ರೀ ಕೊಟ್ಟು ಏನು ಪ್ರಯೋಜನ ಸರ್? ಇವಾಗ 5 ರೂಪಾಯಿನೂ ಒಂದು ಟೀ, ಮೊದಲು 5 ರೂಪಾಯಿ ಒಂದು ಟೀ ಇತ್ತು, ಈಗ ಟೀ ಬೆಲೆ 5 ರೂಪಾಯಿ ಇಲ್ಲ, 15 ರೂಪಾಯಿ ಇತ್ತು. ಈಗಾಗಲೇ ಇವರು 5 ರೂಪಾಯಿ ಜಾಸ್ತಿ ಮಾಡೋರು ಅಂದ್ರೆ 10 ರೂಪಾಯಿ ಜಾಸ್ತಿ ಆಗುತ್ತೆ. 10 ರೂಪಾಯಿ ಆಗಿದ್ದು ಇನ್ನೂ ಬೆಲೆ ಜಾಸ್ತಿ ಆಯ್ತದೆ. ಹಾಲು ಎಲ್ಲ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗುತ್ತೆ ಸರ್. ಖಂಡಿತ ಇದೆ ಸರ್. ರೈತರು ಕೊಡೋದೇ ಇಲ್ಲ. ಇವ್ರು ರೈತರಿಗೆ ಯಾವತ್ತೂ ಜಾಸ್ತಿ ಮಾಡೇ ಇಲ್ಲ. ಇವರು ರೈತರಿಗೆ ಜಾಸ್ತಿ ಮಾಡಿಲ್ಲ. ಎಷ್ಟು ಕೊಡ್ಬೋದು? ಈಗ ಎಷ್ಟೊಂದು 55 ರೂಪಾಯಿ ಇರ್ಬೋದೇನೋ, ಅವ್ರಿಗೆ ಎಷ್ಟು ಕೊಡ್ತಾರೆ? 32 33 ರೂಪಾಯಿ ಕೊಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಐತೆ ಸರ್, ಮಿಕ್ಕಿದ ಬೆಲೆ ಎಲ್ಲ ಐತೆ. ರೈತರು ಕೊಡ್ತಾ ಇಲ್ಲ. ಇವರು ಕೊಟ್ಟರೆ ಕೊಡಲಿ, ರೈತರು ಕೊಡಲಿ. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ರೈತರು ಕೊಟ್ಟರೆ ಭಾಳ ಖುಷಿ. ಅದರಲ್ಲಿ ಇನ್ನು 5 ರೂಪಾಯಿ ನಾವು ದುಡಿದ್ರಲ್ಲಿ ರೈತರು ಕೊಡ್ತಾ ಇದ್ದು ನಮಗೂ ಖುಷಿ ಇರ್ತದೆ. ನಾವಂತ ಕೆಲಸ ಮಾಡಲ್ಲ ಅಲ್ವಾ? ರೈತರು ಕೆಲಸ ಮಾಡ್ತಾ ಇಲ್ಲ. ಅವ್ರು ಹಸು ಸಾಕ್ತಾರೆ, ಒಂದು ನೀರು ಹಾಕ್ತಾರೆ, ಫುಡ್ ಹಾಕ್ತಾರೆ, ಫುಡ್ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾರೆ. ಹಾಲನ್ನು ಜಾಸ್ತಿ ಮಾಡಿಬಿಟ್ಟು ಇಂಡಿ ಫುಡ್ ಎಲ್ಲ ಜಾಸ್ತಿ ಮಾಡಿದ್ರೆ ಇವರು ಪ್ರಯೋಜನನೇ ಇಲ್ಲ. ಅದಕ್ಕೋಸ್ಕರ ಪ್ರಜ್ವಲ್ ಅಂತ ಸರ್.